ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟೆಯಲ್ಲಿ ಇಂದು ನಮೋ ಸುಂಟ್ರಗಾಳಿ ಎಬ್ಸೋದಕ್ಕೆ ಬರ್ತಾ ಇದ್ದಾರೆ. ಕಲಬುರಗಿಯಲ್ಲಿ ಭರ್ಜರಿ ರೋಡ್ ಶೋ, ರ್ಯಾಲಿ, ಲೋಕಸಭೆ ಚುನಾವಣೆಗೆ ಕರುನಾಡಿನಲ್ಲಿ ಮೋದಿ ಪ್ರಚಾರವನ್ನು ಹಮ್ಮಿಕೊಂಡಿದ್ದಾರೆ. 2019ರ ಚುನಾವಣೆ, ಲೋಕಸಭೆ ಚುನಾವಣೆಯನ್ನು ಕೂಡ ಇಲ್ಲಿಂದಲೇ ಪ್ರಚಾರವನ್ನು ಆರಂಭಿಸಿದರು ಪ್ರಧಾನಿ ನರೇಂದ್ರ ಮೋದಿ. ಬಳಿಕ ಇದೇ 18ನೇ ತಾರೀಕಿನಂದು ಶಿವಮೊಗ್ಗಕ್ಕೂ ಕೂಡ ಎಂಟ್ರಿಯನ್ನ ಕೊಡಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಬೇಕಾದ ಎಲ್ಲ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ. ರ್ಯಾಲಿಗೆ ಬೇಕಾದಂತಹ, ರೋಡ್ ಶೋ ಬೇಕಾದಂತಹ ಸಿದ್ಧತೆ ಆಗಿರಬಹುದು, ಭದ್ರತೆ ಆಗಿರಬಹುದು, ಪ್ರತಿಯೊಂದು ಕೂಡ ಇದೀಗ ಸಿದ್ಧವಾಗಿದೆ. ಕಳೆದ ಬಾರಿಗಿಂತ ಈ ಸಲ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ದೇಶಾದ್ಯಂತ ಪ್ರಧಾನಿ ಮೋದಿ. ಇನ್ನು ಅತಿ ಹೆಚ್ಚು ಸ್ಥಾನಗಳು ಈಗಾಗಲೇ ಇರೋದು ಅಂತಂದರೆ ಅದು ಕರ್ನಾಟಕ. 25 ಸ್ಥಾನಗಳನ್ನು ಹೊಂದಿರುವಂತಹ ಬಿಜೆಪಿ ಇದನ್ನು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಿಕೊಳ್ಳಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಭರ್ಜರಿ ರೋಡ್ ಶೋ ಮೂಲಕ ಅದ್ಧೂರಿ ಪ್ರಚಾರಕ್ಕೆ ಈಗಾಗಲೇ ಅಂದರೆ ಶುರು ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಬೇಕಾದ ಸಿದ್ಧತೆ, ಭದ್ರತೆ ಎಲ್ಲವನ್ನೂ ಕೂಡ ಮಾಡಿಕೊಳ್ಳಲಾಗಿದೆ. ಯಶಸ್ವಿ ಪ್ರಧಾನಮಂತ್ರಿಗಳಾದಂಥ ಮಾನ್ಯ ನರೇಂದ್ರ ಮೋದಿಜಿಯವರು ಇವತ್ತು ಕಲಬುರಗಿ ನಗರಕ್ಕೆ ಆಗಮಿಸುತ್ತಿದ್ದು, ಇಲ್ಲಿ ವಿಶೇಷವಾಗಿ ಇವತ್ತು ಈ ವ್ಯವಸ್ಥೆ ನಮ್ಮ ಈ ಚುನಾವಣೆ ದೃಷ್ಟಿಯಿಂದ ಕ್ಲಸ್ಟರ್ಗಳನ್ನು ನಾವು ರಚನೆ ಮಾಡಿದ್ದೀವಿ. ಉದಾಹರಣೆಗಾಗಿ ಇವತ್ತು ಬೀದರ್ ಲೋಕಸಭೆ ಮತ್ತು ಕಲಬುರಗಿ ಲೋಕಸಭೆ ಕೂಡ ಒಂದು ಕ್ಲಸ್ಟರ್. ಹೀಗಾಗಿ ನಾನು ಇವತ್ತು ಬೀದರ್ ಲೋಕಸಭೆಯ ಚುನಾವಣಾ ಪ್ರಭಾರಿಯಾಗಿ ಇವತ್ತು ಈ ವ್ಯವಸ್ಥೆಗಳಲ್ಲಿ ಕೂಡ ತೊಡಸ್ಕೊಂಡಿದ್ದೀನಿ. ಹೀಗಾಗಿ ಇವತ್ತು ಈ ನಾಳೆ ಮಾನ್ಯ ಮೋದಿಜಿಯವರು 1 ಗಂಟೆಗೆ ಇಲ್ಲಿ ಆಗಮಿಸುವಂಥ ಸಾಧ್ಯತೆಗಳಿದ್ದಾವೆ. ಈಗ ಯಾವ ರೀತಿ ಕಾರ್ಯಕ್ರಮ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಮಾನ ನಿಲ್ದಾಣಕ್ಕೆ ಸ್ಟಾರ್ಟ್ ಬರ್ತಾರೆ ತೆಲಂಗಾಣದಿಂದ. ಬಂದ ನಂತರ ಏನು ಇದಕ್ಕೆ ಹೆಲಿಪ್ಯಾಡಿಗೆ ಬಂದು ಅಲ್ಲಿಂದ ರೋಡ್ ಶೋ ಆಗಿರಲಿ ಮತ್ತು ಆ ಕಾರ್ಯಕ್ರಮದಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ? ಇವತ್ತಿಲ್ಲಿ ನಮ್ಮ ಪೊಲೀಸ್ ಗ್ರೌಂಡ್ಸಲ್ಲಿ ಅಲ್ಲಿ ಲ್ಯಾಂಡ್ ಆಗಿ ಅಲ್ಲಿಂದ ಇಲ್ಲಿ ಒಂದು ವೆಹಿಕಲ್ ಮುಖಾಂತರ, ವಾಹನಗಳ ಮುಖಾಂತರ ಅವ್ರ ಕಾನ್ವೆ ಇಲ್ಲಿ NV ಮೈದಾನಕ್ಕೆ ಬರ್ತದೆ. ಇಲ್ಲಿ ಸುಮಾರು 2 ಲಕ್ಷ ನಮ್ಮ ಜನರು ಸೇರಿಸುವಂಥ ನಿರೀಕ್ಷೆ ಇದೆ. ಹೀಗಾಗಿ ಈ ಭಾಗದಲ್ಲಿ ಈ ಚುನಾವಣೆ ಘೋಷಣೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಇವತ್ತು ಕಲಬುರಗಿ ಮತ್ತು ಬೀದರ್ ಲೋಕಸಭೆ ಕ್ಷೇತ್ರಕ್ಕೂ ಕೂಡ ನಮ್ಮ ಹಿಂದಿನ ಅಭ್ಯರ್ಥಿಗಳನ್ನೇ ಮತ್ತೆ ಘೋಷಣೆ ಕೂಡ ಮಾಡಲಾಗಿದೆ. ಹೀಗಾಗಿ ಇವತ್ತು ಈ ಭಾಗದ ವಿಶೇಷವಾಗಿ ಇಡೀ ರಾಷ್ಟ್ರ ಇವತ್ತೇನು ಮುನ್ನೋಡ್ತಾ ಇದೆ, ಅಬ್ಕಿ ಬಾರ್ 400 ಪಾರ್ ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಮತ್ತೊಮ್ಮೆ ಈ ರಾಷ್ಟ್ರಕ್ಕೆ ಸಿದ್ಧತೆ ಯಾವ ರೀತಿಯಾಗಿ ನಡೀತಾ ಇದೆ, ಭದ್ರತೆ ಹೇಗಿದೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳಲ್ಲಿನ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ನೋಡ್ತಾ ಇದ್ದೀವಿ, ಸಕಲ ಸಿದ್ಧತೆಯನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಕಲಬುರಗಿಯಲ್ಲಿ ಮೋದಿ ರೋಡ್ ಶೋಗೆ ಬೇಕಾದ ಭದ್ರತೆ ಆಗಿರ್ಬೋದು, ಮತ್ತೊಂದು ಯಾರೆಲ್ಲ ನಾಯಕರು ಭಾಗಿಯಾಗ್ತಾ ಇದ್ದಾರೆ, ಏನೆಲ್ಲ ಸಿದ್ಧತೆ ಆಗಿದೆ? ಹೌದು ಶಿಲ್ಪ, ಏನಂದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಯಿಂದಲೇ ಚುನಾವಣಾ ಪ್ರಚಾರವನ್ನ ಮಾಡ್ತಿರ್ತಕ್ಕಂಥದ್ದು. ಕಳೆದ ಬಾರಿಯೂ ಸಹಿತ ಮಾರ್ಚ್ 6ರಂದು ಅವರು ಕಲಬುರಗಿಯಿಂದಲೇ ತಮ್ಮ ರಣಕಹಳೆಯನ್ನ ಮೊಳಗಿಸಿ ವಿಜಯ ಪತಾಕೆಯನ್ನ ಹಾಕಿರ್ತಕ್ಕಂಥದ್ದು. ಈ ಬಾರಿಯೂ ಸಹಿತ ಏನು ಖರ್ಗೆ ಕೋಟೆ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟೆ ಆಗಿರ್ತಕ್ಕಂಥ ಕಲಬುರಗಿಯಿಂದಲೇ ಏನು ತಮ್ಮ ಚುನಾವಣಾ ರಣಕಹಳೆಯನ್ನ ಮೊಳಗಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಏನು ಕಲಬುರಗಿ ನಗರದ NV ಮೈದಾನದಲ್ಲಿ ಈ ಒಂದು ಬೃಹದಾಕಾರದ ವೇದಿಕೆ ನಿರ್ಮಾಣ ಮಾಡುವ ಮೂಲಕ ಎಲ್ಲ ಕಾರ್ಯಕರ್ತರನ್ನ ಸೇರಿಸಿ ಮೋದಿ ತಮ್ಮ ಭಾಷಣವನ್ನು ಮಾಡಲಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸುಮಾರು 2 ಲಕ್ಷ ಜನ ಸೇರ್ತಾರೆ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ. ಅದ್ರ ಜೊತೆ ವೇದಿಕೆಯಲ್ಲಿ 1 ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ತೆಲಂಗಾಣದಿಂದ ವಿಶೇಷ ವಿಮಾನದ ಮೂಲಕ ಕಲಬುರಗಿ ಏರ್ಪೋರ್ಟ್ಗೆ ಬಂದು ಇಳಿತಾರೆ. ಅದಾದ ನಂತರ ಅಲ್ಲಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಕಲಬುರಗಿ ನಗರದ ಏನು ಪೊಲೀಸ್ ಪರೇಡ್ ಮೈದಾನದಲ್ಲಿ ಇರತಕ್ಕಂಥ ಹೆಲಿಪ್ಯಾಡ್ಗೆ ಬಂದಿಳಿತಾರೆ. ಅಲ್ಲಿಂದ NV ಮೈದಾನವರೆಗೆ, ಏನು ಪೊಲೀಸ್ ಮೈದಾನದಿಂದ NV ಮೈದಾನದವರೆಗೆ ಒಂದು ರೋಡ್ ಶೋ ಇರುತ್ತೆ. ಏನು ಸುಮಾರು ಒಂದು 15 ನಿಮಿಷ, 20 ನಿಮಿಷದಲ್ಲಿ ರೋಡ್ ಶೋ ಮುಗಿಯುತ್ತೆ. ಅದಾದ ನಂತರ ವೇದಿಕೆಗೆ ಬಂದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಭಾಷಣವನ್ನು ಮಾಡತಕ್ಕಂಥದ್ದು. ಹಿನ್ನೆಲೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ, ಪೊಲೀಸ್ ಭದ್ರತೆ ಮಾಡಲಾಗಿದೆ. ಹೀಗಾಗಿ ಸಾಕಷ್ಟು ಸಿದ್ಧತೆನ ಮಾಡ್ಕೊತಿರ್ತಕ್ಕಂಥದ್ದು ಶಿಲ್ಪ. ಓಕೆ, ಧನ್ಯವಾದ ಸಿದ್ದು ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್,
292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.